Hi guys, in this video I am going to discuss about will and would. Let us see what are the differences between will and would and also their uses. Okay, see here first one, will. Will is used to talk about future action. Future action means ಭವಿಷ್ಯತ್ ಕಾಲದಲ್ಲಿ ನಡೆಯುವಂತಹ ಕ್ರಿಯೆ ಅಥವಾ ಕೆಲಸ, ರೈಟ್? ಮುಂದೆ ನಡೆಯುವ ಕೆಲಸದ ಬಗ್ಗೆ ತಿಳಿಸಿಕೊಡುತ್ತೆ ಯಾವುದು? will. ಎಕ್ಸಾಂಪಲ್, I will come on Monday, right? ನಾನು ಸೋಮವಾರ ಬರುತ್ತೇನೆ. ಸೊ ದಿಸ್ ಇಸ್ ದ ಫ್ಯೂಚರ್ ಆಕ್ಷನ್, ಮುಂದೆ ನಡೆಯುವಂತಹ ಕ್ರಿಯೆ, ರೈಟ್? ಮುಂದೆ ನಡೆಯುವಂತಹ ಕೆಲಸದ ಬಗ್ಗೆ ತಿಳಿಸಿಕೊಡುತ್ತೆ ಯಾವುದು? will, ರೈಟ್? ನೆಕ್ಸ್ಟ್, I will meet you on Sunday. ನಾನು ಭಾನುವಾರ ನಿಮ್ಮನ್ನು ಭೇಟಿಯಾಗುತ್ತೇನೆ. I will go to Paris. ನಾನು ಪ್ಯಾರಿಸ್ಗೆ ಹೋಗುತ್ತೇನೆ, ರೈಟ್? ಭವಿಷ್ಯತ್ ಕಾಲದಲ್ಲಿ ನಾನು ಹೋಗಲಿದ್ದೇನೆ ಅಂತ ಅರ್ಥ, ರೈಟ್? ನೆಕ್ಸ್ಟ್, ಐ ವಿಲ್ ಈಟ್ ಸ್ಯಾಂಡ್ವಿಚ್. ನಾನು ಪಿಜ್ಜಾ ತಿನ್ನಲಿದ್ದೇನೆ. ಯಾವಾಗ? ಮುಂದೆ, ಫ್ಯೂಚರ್ ಅಲ್ಲಿ, ಭವಿಷ್ಯತ್ ಕಾಲದಲ್ಲಿ. ಐ ಆಮ್ ಗೋಯಿಂಗ್ ಟು ಈಟ್ ಸ್ಯಾಂಡ್ವಿಚ್ ಅಟ್ ಸಮ್ ಪಾಯಿಂಟ್ ಇನ್ ದ ಫ್ಯೂಚರ್, ರೈಟ್? ನಾನು ಭವಿಷ್ಯತ್ ಕಾಲದಲ್ಲಿ ಮುಂದೆ ಒಂದಿನ ಸ್ಯಾಂಡ್ವಿಚ್ ತಿನ್ನಲಿದ್ದೇನೆ ಅಂತ ಅರ್ಥ, ರೈಟ್? ಅಥವಾ ನಾಳೆ ಇರ್ಬೋದು, ನಾಡ್ದೆ ಇರ್ಬೋದು. ಓಕೆ, ಹಿಯರ್ ವಾಟ್ ಅಬೌಟ್ ವುಡ್? ವುಡ್ ಇಸ್ ದ ಪಾಸ್ಟ್ ಟೆನ್ಸ್ ಆಫ್ ವಿಲ್, ರೈಟ್? So would indicates past habit or routine that happened regularly in the past. Past habit means ಹಿಂದಿನ ಅಭ್ಯಾಸ, or routine. Routine means ದಿನನಿತ್ಯದ ಕ್ರಿಯೆ, right? That happened regularly in the past. ಪುನರಾವರ್ತಿತವಾಗಿ ಯಾವುದೇ ಒಂದು ಹಿಂದೆ ನಡೆದಿರುವ ಕ್ರಿಯೆಯ ಬಗ್ಗೆ ಹೇಳುವಾಗ ನಾವು would ಯೂಸ್ ಮಾಡ್ತೀವಿ. Okay, see the example over here. My grandmother would bake cookies every Sunday, right? ನನ್ನ ಅಜ್ಜಿ ಎವ್ರಿ ಸಂಡೇ, ಯಾವಾಗ? ಹಿಂದೆ, ಪ್ರತಿ ಭಾನುವಾರ ಅವರು ನನಗೆ ಕುಕ್ಕೀಸ್ ಮಾಡಿ ಕೊಡ್ತಾ ಇದ್ರು. ದಟ್ ಹ್ಯಾಪನ್ಡ್ ರೆಗ್ಯುಲರ್ಲಿ. ಸೊ ಇದು ಪ್ರತಿ ಭಾನುವಾರ ಪುನರಾವರ್ತಿತವಾಗಿ ನಡೆದಿರುವ ಕ್ರಿಯೆಯ ಬಗ್ಗೆ ತಿಳಿಸಿಕೊಡ್ತಾ ಇದೆ. ನಮ್ಮ ಅಜ್ಜಿ ಪ್ರತಿ ಭಾನುವಾರ ನನಗೆ ಈ ಕುಕ್ಕೀಸ್ ಮಾಡಿ ಕೊಡ್ತಾ ಇದ್ರು ಹಿಂದೆ ಅಂತ. ಓಕೆ, ಅವಾಗ ನಾವು ವುಡ್ ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ವೆನ್ ಐ ವಾಸ್ ಅ ಕಿಡ್ ಐ ವುಡ್ ಆಲ್ವೇಸ್ ಪ್ಲೇ ಕ್ರಿಕೆಟ್ ಎವ್ರಿ ಸಂಡೇ. ನಾನು ಸಣ್ಣವನಿದ್ದಾಗ ಪ್ರತಿ ಭಾನುವಾರ ಕ್ರಿಕೆಟ್ ಆಟ ಆಡ್ತಾ ಇದ್ದೆ, ರೈಟ್? ಸೊ ಇದು ರಿಪೀಟ್ ಆಗಿದೆ, ಪ್ರತಿ ಭಾನುವಾರ ರೆಗ್ಯುಲರ್ ಆಗಿ ಆಟ ಆಡುವುದು ರಿಪೀಟ್ ಆಗಿದೆ. ಸೊ ಅಂತಹ ಸಂದರ್ಭದಲ್ಲಿ ನಾವು ವುಡ್ ಯೂಸ್ ಮಾಡ್ತೀವಿ. ಓಕೆ, ಸಿ ಹಿಯರ್ ನೆಕ್ಸ್ಟ್, ವಿಲ್ ಎಕ್ಸ್ಪ್ರೆಸಸ್ ಸ್ಟ್ರಾಂಗ್ ಡಿಟರ್ಮಿನೇಷನ್. ವಾಟ್ ಯು ಮೀನ್ ಬೈ ಡಿಟರ್ಮಿನೇಷನ್? ಡಿಟರ್ಮಿನೇಷನ್ ಮೀನ್ಸ್ ನಿರ್ಣಯ ಅಥವಾ ನಿರ್ಧಾರ. ಸ್ಟ್ರಾಂಗ್ ಡಿಟರ್ಮಿನೇಷನ್ ಮೀನ್ಸ್ ಬಲವಾದ ನಿರ್ಧಾರ ಅಥವಾ ನಿರ್ಣಯವನ್ನು ಸೂಚಿಸುವಾಗ ನಾವು ವಿಲ್ ಯೂಸ್ ಮಾಡ್ತೀವಿ. Okay, see the example. I will finish this project on time no matter what. ನಾನು ಈ ಪ್ರಾಜೆಕ್ಟ್ ಅನ್ನ ಮಾಡಿ ಮುಗಿಸ್ತೀನಿ, ಏನಾದ್ರೂ ಆಗ್ಲಿ. ಓಕೆ, ಸ್ಟ್ರಾಂಗ್ ಆಗಿ, ಬಲವಾಗಿ ನಾವು ನಿರ್ಧಾರವನ್ನ ಅಥವಾ ನಿರ್ಣಯವನ್ನ ಹೇಳುವಾಗ ನಾವು ವಿಲ್ ಯೂಸ್ ಮಾಡ್ತೀವಿ. ಓಕೆ, see here next. I will give my 100% to succeed on this project. ನಾನು ನನ್ನ 100% ಪ್ರಯತ್ನ ಮಾಡ್ತೀನಿ ಈ ಪ್ರಾಜೆಕ್ಟ್ ಸಕ್ಸಸ್ ಮಾಡೋದಿಕ್ಕೆ ಅಂತ. ಸೊ ನಾವಿಲ್ಲಿ ಏನ್ ತೋರಿಸ್ತಾ ಇದೀವಿ? ಸ್ಟ್ರಾಂಗ್ ಡಿಟರ್ಮಿನೇಷನ್, ನಮ್ಮ ದೃಢವಾದ ನಿರ್ಣಯವನ್ನ ತಿಳಿಸ್ತಾ ಇದೀವಿ, ದೃಢವಾದ ನಿರ್ಧಾರವನ್ನ ತಿಳಿಸ್ತಾ ಇದೀವಿ. ಫರ್ಮ್ ಡಿಸಿಷನ್ ಅಂತ ಕರೀತಾರೆ. ಓಕೆ, ವಾಟ್ ಯು ಮೀನ್ ಬೈ ಫರ್ಮ್? ಫರ್ಮ್ ಮೀನ್ಸ್ ಸ್ಥಿರವಾದ ನಿರ್ಧಾರ. ಓಕೆ, ನೆಕ್ಸ್ಟ್, ಐ ವಿಲ್ ಟ್ರೈ ಹಾರ್ಡ್. ನಾನು ಕಠಿಣವಾಗಿ ಪ್ರಯತ್ನ ಪಡ್ತೀನಿ, ಪರಿಶ್ರಮ ಪಡ್ತೀನಿ. ಓಕೆ, ಐ ವಿಲ್ ಟ್ರೈ ಹಾರ್ಡ್, ಐ ವಿಲ್ ವರ್ಕ್ ಹಾರ್ಡ್. ಓಕೆ, ಅಂತ ಸಂದರ್ಭದಲ್ಲಿ ನಾವು ವಿಲ್ ಯೂಸ್ ಮಾಡ್ತೀವಿ, ರೈಟ್? ನೆಕ್ಸ್ಟ್, ವಿ ವಿಲ್ ಓವರ್ಕಮ್ ದಿಸ್ ಚಾಲೆಂಜ್ ಟುಗೆದರ್. ನಾವು ಈ ಸವಾಲನ್ನ ಎದುರಿಸ್ತೀವಿ ಅಂತ ಅರ್ಥ. ಓಕೆ, ಏನಾದ್ರೂ ನಾವು ದೃಢವಾಗಿ ನಿರ್ಣಯವನ್ನ ಇನ್ನೊಬ್ಬರಿಗೆ ತಿಳಿಸಬೇಕಾದ ಸಂದರ್ಭದಲ್ಲಿ, ನಮ್ಮ ದೃಢವಾದ ನಿರ್ಧಾರವನ್ನ ಹೇಳುವ ಸಂದರ್ಭದಲ್ಲಿ ನಾವು ವಿಲ್ ಯೂಸ್ ಮಾಡ್ತೀವಿ. ಓಕೆ, ಸಿ ಹಿಯರ್ ನೆಕ್ಸ್ಟ್. ಹಾಗಾದ್ರೆ ವುಡ್ ಅನ್ನ ಪಾಸ್ಟ್ ಟೆನ್ಸ್ ಆಗಿ ಮಾತ್ರ ಯೂಸ್ ಮಾಡೋದಿಲ್ಲ, ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸಿ ಹಿಯರ್ ನೆಕ್ಸ್ಟ್. Would is used to express wish or desire. Okay, wish means what? ಹಾರೈಕೆ ಅಥವಾ ಇಚ್ಛೆ ಅಂತ ಬರುತ್ತೆ. ಓಕೆ, ವಿಶ್ ಮೀನ್ಸ್ ಇಚ್ಛೆ, ಡಿಸೈರ್ ಮೀನ್ಸ್ ಬಯಕೆ, ಓಕೆ, ಅಥವಾ ಆಶಿಸು ಅಂತ ಅರ್ಥ. See here, I would like to welcome our beloved principal, right? ಇಲ್ಲಿ would ಅನ್ನ ಯೂಸ್ ಮಾಡಿದ್ವಿ, ರೈಟ್? ನಾನು ನಮ್ಮ ಪ್ರೀತಿಯ ಪ್ರಾಂಶುಪಾಲರನ್ನ ಬರಮಾಡಿಕೊಳ್ಳಲು ಇಚ್ಛಿಸುತ್ತೇನೆ, ರೈಟ್? ಸೊ ವುಡ್ ಇಸ್ ಆಲ್ಸೋ ಯೂಸ್ಡ್ ಟು ಎಕ್ಸ್ಪ್ರೆಸ್ ವಿಶ್. ನಮ್ಮ ಇಚ್ಛೆಯನ್ನ ವ್ಯಕ್ತಪಡಿಸುವಾಗಲೂ ಕೂಡ ನಾವು ವುಡ್ ಯೂಸ್ ಮಾಡ್ತೀವಿ, ಓನ್ಲಿ ಪಾಸ್ಟ್ ಟೆನ್ಸ್ ಆಗಿ ಯೂಸ್ ಮಾಡೋದಿಲ್ಲ. ಓಕೆ, ಸಿ ಹಿಯರ್ ನೆಕ್ಸ್ಟ್. ಐ ವುಡ್ ಲೈಕ್ ಟು ಹ್ಯಾವ್ ಒನ್ ಮೋರ್ ಕಾಫಿ. ನನಗೆ ಇನ್ನೊಂದು ಕಪ್ ಕಾಫಿ ಕುಡಿಬೇಕು ಅಂತ ಅನಿಸ್ತಾ ಇದೆ, ಡಿಸೈರ್.
ಬಯಕೆ ಆಗ್ತಾ ಇದೆ ಅಥವಾ ಆಶಿಸ್ತಾ ಇದ್ದೀನಿ ಇನ್ನೊಂದು ಕಪ್ ಕಾಫಿ ಕುಡಿಯಕ್ಕೆ ಅಂತ. ಓಕೆ ಓಕೆ ನೆಕ್ಸ್ಟ್, ಐ ವುಡ್ ಲವ್ ಟು ಟ್ರಾವೆಲ್ ಟು ದುಬೈ ಸಮ್ ಡೇ. ನಾನು ಮುಂದೊಂದು ದಿನ ದುಬೈಗೆ ಹೋಗ್ಬೇಕಂತ ನನಗೆ ಆಸೆ ಇದೆ ಅಥವಾ ಆಶಿಸ್ತೀನಿ, ಇಚ್ಛೆ ಇದೆ ಅಂತ ಅರ್ಥ. ಅಬ್ಸರ್ವ್ ಹಿಯರ್ ಒನ್ ಮೋರ್ ಥಿಂಗ್ಸ್ ಹಿಯರ್. ಐ ವುಡ್ ಲೈಕ್ ಟು ವೆಲ್ಕಮ್ ಸಮ್ ಒನ್. ಐ ವುಡ್ ಲೈಕ್ ಟು ವೆಲ್ಕಮ್ ಅವರ್ ಬಿಲೋಡ್ ಪ್ರಿನ್ಸಿಪಲ್, ರೈಟ್? ಸೊ ಇಲ್ಲಿ ನಾವು ಐ ವುಡ್ ಲೈಕ್ ಟು ವೆಲ್ಕಮ್ ಅಂತ ಹೇಳ್ತೀವಿ ಹೊರತು ಐ ವಿಲ್ ಲೈಕ್ ಟು ವೆಲ್ಕಮ್ ಅಂತ ಹೇಳೋದಿಲ್ಲ, ರೈಟ್? ನಾವು ವಿಶ್ ಅಥವಾ ನಮ್ಮ ಡಿಸೈರ್ ನ ಹೇಳ್ಬೇಕಾದಾಗ ವುಡ್ ಯೂಸ್ ಮಾಡ್ತೀವಿ. ಓಕೆ, ಸ್ಟ್ರಾಂಗ್ ಡಿಟರ್ಮಿನೇಷನ್, ದೃಢವಾದ ನಿರ್ಧಾರ ಅಥವಾ ನಿರ್ಣಯವನ್ನ ಹೇಳುವಾಗ ಮಾತ್ರ ನಾವು ವಿಲ್ ಯೂಸ್ ಮಾಡ್ತೀವಿ. ಓಕೆ ಓಕೆ ಸಿ ಹಿಯರ್ ನೆಕ್ಸ್ಟ್. ವಿಲ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಕೆಪಾಸಿಟಿ ಅಂಡ್ ಎಬಿಲಿಟಿ. ಕೆಪಾಸಿಟಿ ಮೀನ್ಸ್ ಸಾಮರ್ಥ್ಯ, ಎಬಿಲಿಟಿ ಮೀನ್ಸ್ ಆಲ್ಸೋ ಸಾಮರ್ಥ್ಯ. ಓಕೆ ಸಿ ಹಿಯರ್, ದಿಸ್ ಸೂಟ್ಕೇಸ್ ವಿಲ್ ಹೋಲ್ಡ್ ಆಲ್ ಮೈ ಕ್ಲಾತ್ಸ್. ಈ ಸೂಟ್ಕೇಸ್ ಅಲ್ಲಿ ನನ್ನ ಎಲ್ಲಾ ಬಟ್ಟೆಗಳು ಹಿಡಿದುಕೊಳ್ಳುತ್ತದೆ ಅಥವಾ ಎಲ್ಲಾ ಬಟ್ಟೆಗಳನ್ನು ಅದು ಹಿಡಿದಿಟ್ಟುಕೊಳ್ಳುತ್ತದೆ. ಓಕೆ ರೈಟ್? ಸೊ ದಟ್ ಈಸ್ ದ ಕೆಪಾಸಿಟಿ ಆಫ್ ದ ಸೂಟ್ಕೇಸ್. ಆ ಸೂಟ್ಕೇಸ್ ಕೆಪಾಸಿಟಿ ಏನು, ಸಾಮರ್ಥ್ಯ ಎಷ್ಟಿದೆ, ಎಲ್ಲಾ ಬಟ್ಟೆಗಳನ್ನು ಹಿಡಿದಿಟ್ಟುಕೊಳ್ಳುವಷ್ಟು ಸಾಮರ್ಥ್ಯ ಇದೆ ಅಂತ ಅರ್ಥ. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಕೆಪಾಸಿಟಿ ಅಂಡ್ ಎಬಿಲಿಟಿ ವಿ ಯೂಸ್ ವಿಲ್. ಓಕೆ ಸಿ ಹಿಯರ್ ನೆಕ್ಸ್ಟ್. ದ ಕಾರ್ ವಿಲ್ ಸೀಟ್ 5 ಪೀಪಲ್. ಕಾರಿನಲ್ಲಿ 5 ಜನ ಕುಳಿತುಕೊಳ್ಳಬಹುದು. ಅಂದ್ರೆ ಕಾರ್ ಕೆಪಾಸಿಟಿ ಎಷ್ಟಿದೆ, 5 ಜನ ಕುಳಿತುಕೊಳ್ಳುವಷ್ಟು ಇದೆ ಅಂತ ಅರ್ಥ, ರೈಟ್? ನೆಕ್ಸ್ಟ್, ಕ್ಯಾನ್ ಯು ಲಿಫ್ಟ್ ದಟ್ ಬಾಕ್ಸ್. ನೀನು ಆ ಬಾಕ್ಸ್ ಅನ್ನ ಮೇಲೆತ್ತುತ್ತೀಯಾ? ಮೀನ್ಸ್ ಇಟ್ ಇಸ್ ಶೋಯಿಂಗ್ ಎಬಿಲಿಟಿ, ಸಾಮರ್ಥ್ಯ. ಎಸ್, ಐ ವಿಲ್ ಲಿಫ್ಟ್ ದಟ್ ಬಾಕ್ಸ್. ನಾವು ಎಬಿಲಿಟಿಯನ್ನ ಹೇಳುವಾಗಲೂ ಕೂಡ ವಿಲ್ ಅನ್ನ ಯೂಸ್ ಮಾಡಬಹುದು. ಓಕೆ, ಇನ್ ಅದರ್ ಹ್ಯಾಂಡ್ ವುಡ್ ಈಸ್ ಯೂಸ್ ಟು ಟಾಕ್ ಅಬೌಟ್ ಪ್ರಿಫರೆನ್ಸ್ ಆರ್ ಚಾಯ್ಸ್. ಓಕೆ, ಹಾಗಾದ್ರೆ ನಾವು ವುಡ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ? ಪ್ರಿಫರೆನ್ಸ್ ಮೀನ್ಸ್ ಆದ್ಯತೆ, ಆದ್ಯತೆಯನ್ನ ಕೊಡುವಾಗ ನಾವು ವುಡ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸಿ ಫಸ್ಟ್ ಒನ್, ಐ ವುಡ್ ರಾದರ್ ಗೋ ಶಾಪಿಂಗ್ ಟುಡೇ. ನಾನು ಈ ದಿನ ಶಾಪಿಂಗ್ ಮಾಡಲು ಹೋಗುತ್ತೇನೆ. ದಟ್ ಈಸ್ ಮೈ ಫಸ್ಟ್ ಪ್ರಿಫರೆನ್ಸ್ ದೆನ್ ಸಮಥಿಂಗ್ ಎಲ್ಸ್. ಶಾಪಿಂಗ್ ಮಾಡುವುದು ನನ್ನ ಮೊದಲನೇ ಆದ್ಯತೆ, ಬೇರೆ ಕೆಲಸಕ್ಕಿಂತ ಅಂತ ಅರ್ಥ. ಓಕೆ, ಸಿಯರ್ ವುಡ್ ಪ್ಲಸ್ ರಾದರ್. ಸೊ ದಿಸ್ ಈಸ್ ಎ ಫ್ರೇಸ್. ಸೊ ದಿಸ್ ಫ್ರೇಸ್ ಇಂಡಿಕೇಟ್ಸ್ ಎ ಪ್ರಿಫರೆನ್ಸ್ ಫಾರ್ ಒನ್ ಆಪ್ಷನ್ ಓವರ್ ಅನದರ್. ಮೀನ್ಸ್ ಬೇರೆ ಆಪ್ಷನ್ಗಳೆಲ್ಲ ಬಿಟ್ಟು ಇದೇ ನನ್ನ ಆದ್ಯತೆ ಅಂತ ಹೇಳುವಾಗ ನಾವು ವುಡ್ ಮತ್ತೆ ರಾದರ್ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಈಸ್ ಎ ಫ್ರೇಸ್. ನೆಕ್ಸ್ಟ್, I would prefer to go to the beach rather than the mountain. Right? We use here infinitive plus base form of the verb. Right? To go, to watch, right? To see, like this. ನಾನು ಬೀಚ್ಗೆ ಹೋಗಲು ಆದ್ಯತೆಯನ್ನು ಕೊಡುತ್ತೇನೆ ಮೌಂಟೇನ್ ಬದಲು ಅಂತ. ಓಕೆ, ಐ ವುಡ್ ಪ್ರಿಫರ್ ಟು ಗೋ ಬೀಚ್ ರಾದರ್ ದೆನ್ ದ ಮೌಂಟೇನ್. ಸೊ ಪ್ರಿಫರೆನ್ಸ್ ಅನ್ನ ಹೇಳುವಾಗ ಅಥವಾ ಚಾಯ್ಸ್ ಅನ್ನ ಹೇಳುವಾಗ ನಾವು ವುಡ್ ಯೂಸ್ ಮಾಡ್ತೀವಿ. ಓಕೆ, ಸಿ ಹಿಯರ್ ನೆಕ್ಸ್ಟ್. ವಿಲ್ ಆಸ್ ಎ ರಿಕ್ವೆಸ್ಟ್. ರಿಕ್ವೆಸ್ಟ್ ಮಾಡಿಕೊಳ್ಳುವಾಗ ನಾವು ವಿಲ್ ಯೂಸ್ ಮಾಡಬಹುದು. ದಟ್ ಈಸ್ ಇನ್ಫಾರ್ಮಲ್ ವೇ. ಓಕೆ, ಇನ್ಫಾರ್ಮಲ್ ವೇ ಆಗುತ್ತೆ ವಿಲ್ ಅನ್ನ ಯೂಸ್ ಮಾಡಿದಾಗ, ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡುವಾಗ. ಸಿ ಹಿಯರ್, ವಿಲ್ ಯು ಹೆಲ್ಪ್ ಮೀ. ನೀನು ನನಗೆ ಸಹಾಯ ಮಾಡುತ್ತೀಯಾ? ಇಟ್ ಸೌಂಡ್ಸ್ ಲೈಕ್ ಅ ರೂಡ್, ರೈಟ್? ವಿಲ್ ಯು ಕಾಲ್ ಮೀ ವೆನ್ ಯು ಗೆಟ್ ಹೋಮ್. ನೀನು ಮನೆಗೆ ಹೋದ್ಮೇಲೆ ನನಗೆ ಫೋನ್ ಮಾಡ್ತೀಯಾ? ಓಕೆ, ಸೊ ದಿಸ್ ಈಸ್ ಇನ್ಫಾರ್ಮಲ್ ವೇ ಟು ರಿಕ್ವೆಸ್ಟ್ ಸಮ್ ಒನ್. ಯಾರಿಗಾದ್ರೂ ರಿಕ್ವೆಸ್ಟ್ ಮಾಡುವಾಗ ನೀವು ಸೊ ವಿಲ್ ಅನ್ನ ಯೂಸ್ ಮಾಡಬೇಡಿ. ಓಕೆ, ವೆನ್ ಯು ಆರ್ ಗೋಯಿಂಗ್ ಟು ರಿಕ್ವೆಸ್ಟ್ ಸಮ್ ಒನ್ ಯು ಯೂಸ್ ವುಡ್. ಓಕೆ, ವುಡ್ ಯು ಹೆಲ್ಪ್ ಮೀ. ಸೊ ದಿಸ್ ಈಸ್ ದ ಮೋರ್ ಪೊಲೈಟ್ ವೇ ಟು ಆಸ್ಕ್ ಸಮ್ ಒನ್ ಆರ್ ರಿಕ್ವೆಸ್ಟ್ ಸಮ್ ಒನ್. ಓಕೆ, ವುಡ್ ಯು ಹೆಲ್ಪ್ ಮೀ, ದಯಮಾಡಿ ನೀವು ನನಗೆ ಸಹಾಯ ಮಾಡುತ್ತೀರಾ, ರೈಟ್? ವುಡ್ ಯು ಕಾಲ್ ಮೀ ವೆನ್ ಯು ಗೆಟ್ ಹೋಮ್. ನೀವು ಮನೆಗೆ ಹೋದ್ಮೇಲೆ ನನಗೆ ಕಾಲ್ ಮಾಡುತ್ತೀರಾ. ಓಕೆ, ಡೋಂಟ್ ರೆಫರ್ ದಿಸ್ ಒನ್. ಓನ್ಲಿ ಹೌ ಟು ಯೂಸ್ ದಿಸ್ ವುಡ್. ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ನಾವು ವುಡ್ ಅನ್ನ ಯೂಸ್ ಮಾಡ್ತೀವಿ ಬಿಕಾಸ್ ದಿಸ್ ಇಸ್ ದ ಮೋರ್ ಫಾರ್ಮಲ್ ವೇ ಟು ಎಕ್ಸ್ಪ್ರೆಸ್ ರಿಕ್ವೆಸ್ಟ್ ಟು ಸಮ್ ಒನ್. ಓಕೆ, ನೆಕ್ಸ್ಟ್, ರೆಫ್ಯೂಸಲ್. ರೆಫ್ಯೂಸಲ್ ಮೀನ್ಸ್ ನಿರಾಕರಣೆ ಮಾಡುವುದು. ವಿಲ್ ಯು ಹೆಲ್ಪ್ ಮೀ. ಇಲ್ಲ, ನಾನು ನಿನಗೆ ಸಹಾಯ ಮಾಡುವುದಿಲ್ಲ. ನೆಗೆಟಿವ್ ಆಗಿ ಹೇಳುವಾಗ ನಾವು ವಿಲ್ ಯೂಸ್ ಮಾಡ್ತೀವಿ. ಓಕೆ, ಹಿ ವೋಂಟ್ ಹೆಲ್ಪ್ ಮೀ. ಅವನು ನನಗೆ ಸಹಾಯ ಮಾಡುವುದಿಲ್ಲ. ಅದು ಪ್ರೆಸೆಂಟ್ ಅಲ್ಲಾದ್ರೂ ಇರ್ಬೋದು, ಫ್ಯೂಚರ್ ಅಲ್ಲಾದ್ರೂ ಇರ್ಬೋದು. ಹಿ ವೋಂಟ್ ಹೆಲ್ಪ್ ಮೀ. ಅಥವಾ ಅವನು ನನಗೆ ಇವಾಗ ಸಹಾಯ ಮಾಡೋದಿಲ್ಲ ಅಂತನಾದ್ರೂ ಹೇಳ್ತಾ ಇರ್ಬೋದು, ಅಥವಾ ಅವನು ನನಗೆ ಮುಂದೆ ಸಹಾಯ ಮಾಡೋದಿಲ್ಲ ಅಂತಾನು ಹೇಳ್ತಾ ಇರ್ಬೋದು. ಓಕೆ, ವಿಲ್ ನಾಟ್ ಕಂಟ್ರಾಕ್ಷನ್ ಏನಾಗುತ್ತೆ? ವಿಲ್ ನಾಟ್ ಕಂಟ್ರಾಕ್ಷನ್ ಈಸ್ ಓಂಟ್. ವಿಲ್ ನಾಟ್ ಅನ್ನ ಕಂಟ್ರಾಕ್ಷನ್ ಮಾಡಿ ಬರೆದಾಗ ಓಂಟ್ ಆಗುತ್ತೆ. ಓಕೆ, ಹಿ ಓಂಟ್ ಕಾಲ್ ಮೀ. ಅವನು ನನಗೆ ಫೋನ್ ಮಾಡುವುದಿಲ್ಲ, ರೈಟ್? ಸಿ ಹಿಯರ್ ನೆಕ್ಸ್ಟ್, ರೆಫ್ಯೂಸಲ್. ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ವುಡ್, ಸಿ ಹಿಯರ್, ಹಿ ವುಡಂಟ್ ಹೆಲ್ಪ್ ಮೀ. ಅವನು ನನಗೆ ಸಹಾಯ ಮಾಡಲಿಲ್ಲ. ಸೊ ದಿಸ್ ಇಸ್ ಇನ್ ಪಾಸ್ಟ್.
ಪಾಸ್ಟ್ ಅಲ್ಲಿ ಹಿಂದೆ ಅವನು ನನಗೆ ಸಹಾಯ ಮಾಡಲಿಲ್ಲ ಅಂತ ಹೇಳುವಾಗ ನಾವು ವುಡಂಟ್ ಯೂಸ್ ಮಾಡ್ತೀವಿ. ವುಡ್ ನಾಟ್ ಕಂಟ್ರಾಕ್ಷನ್ ಇಸ್ ವುಡಂಟ್. ಓಕೆ, ಹಿ ವುಡಂಟ್ ಹೆಲ್ಪ್ ಮೀ, ಹಿ ವುಡಂಟ್ ಕಾಲ್ ಮೀ, ಅವನು ನನಗೆ ಕಾಲ್ ಮಾಡಲಿಲ್ಲ. ಸೊ ಇಟ್ ಡಿಸ್ಕ್ರೈಬ್ಸ್ ಪಾಸ್ಟ್ ಆಕ್ಷನ್, ಹಿಂದೆ ನಡೆದಿರುವ ಘಟನೆಯ ಬಗ್ಗೆ ತಿಳಿಸಿಕೊಡುತ್ತೆ. ಓಕೆ, when we are talking about possibility we use will. Okay, possibility means ಸಾಧ್ಯತೆ. It shows more possibility, ಇದು ಹೆಚ್ಚಿನ ಸಾಧ್ಯತೆಯ ಬಗ್ಗೆ ತಿಳಿಸಿಕೊಡುತ್ತದೆ. ಓಕೆ, ಫಸ್ಟ್ ಒನ್, this idea will work. ಈ ಉಪಾಯ ಕೆಲಸ ಮಾಡುತ್ತದೆ. ಓಕೆ, ಡೆಫಿನೆಟ್ ಆಗಿ ಈ ಐಡಿಯಾ ವರ್ಕ್ ಆಗುತ್ತೆ ಅಂತ ಅರ್ಥ. ಓಕೆ, ಸಿ ಆರ್ ನೆಕ್ಸ್ಟ್, ದಿಸ್ ಪ್ಲಾನ್ ವಿಲ್ ವರ್ಕ್. ಈ ಉಪಾಯ ನೆರವೇರುತ್ತದೆ ಅಂತ ಅರ್ಥ. ಓಕೆ, here it shows more possibility, ಹೆಚ್ಚಿನ ಸಾಧ್ಯತೆಯ ಬಗ್ಗೆ ತಿಳಿಸಿಕೊಡುತ್ತೆ. that will definitely happen, ಅದು ಖಂಡಿತವಾಗಿ ನೆರವೇರುತ್ತದೆ ಅಥವಾ ಕೆಲಸ ಆಗುತ್ತದೆ ಅಂತ ಅರ್ಥ. ಡೆಫಿನೆಟ್ ಆಗಿ ಇದು ಹಾಗೆ ಆಗುತ್ತದೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು will ಯೂಸ್ ಮಾಡ್ತೀವಿ, ಬಿಕಾಸ್ ಇಟ್ ಶೋಸ್ ಮೋರ್ ಪಾಸಿಬಿಲಿಟಿ. ಓಕೆ, here in other hand would shows less possibility, ಇದು ಕಡಿಮೆ ಸಾಧ್ಯತೆಯ ಬಗ್ಗೆ ತಿಳಿಸಿಕೊಡುತ್ತದೆ. ಮೀನ್ಸ್ ಹೈಪೋಥೆಟಿಕಲ್ ಸಿಚುವೇಶನ್, ಕಾಲ್ಪನಿಕ ಪರಿಸ್ಥಿತಿಯ ಬಗ್ಗೆ ತಿಳಿಸಿಕೊಡುತ್ತದೆ. ಓಕೆ, here example, if I had the money I would buy a new car. ನನ್ನ ಬಳಿ ಹಣ ಇದ್ದಿದ್ದರೆ ನಾನು ಕಾರ್ ತಗೊಳ್ತಾ ಇದ್ದೆ. ಓಕೆ, ಹೈಪೋಥೆಟಿಕಲ್ ಸಿಚುವೇಶನ್, ಕಾಲ್ಪನಿಕ ಸ್ಥಿತಿ. ಸೊ ದಿಸ್ ಸಿಚುವೇಶನ್ ಇಸ್ ನಾಟ್ ರಿಯಲ್. ಆ ತರ ಇದ್ದಿದ್ರೆ ನಾನು ಈ ತರ ಮಾಡ್ತಾ ಇದ್ದೆ ಅಂತ ಹೇಳುವ ಸಂದರ್ಭದಲ್ಲಿ ನಾವು ವುಡ್ ಯೂಸ್ ಮಾಡ್ತೀವಿ. ಓಕೆ, ಓಕೆ, ಸಿ ಯರ್ ನೆಕ್ಸ್ಟ್, ಆಫರ್. ಆಫರ್ ಮೀನ್ಸ್ ಏನನ್ನಾದರೂ ಕೊಡುವುದು ಅಂತ ಅರ್ಥ. ಓಕೆ, ಐ ವಿಲ್ ಪೇ ಫಾರ್ ಯು, ನಾನು ನಿನಗೆ ಹಣ ಪಾವತಿ ಮಾಡುತ್ತೇನೆ. ಐ ವಿಲ್ ಹೆಲ್ಪ್ ಯು, ನಾನು ನಿನಗೆ ಸಹಾಯ ಮಾಡುತ್ತೇನೆ. ರೈಟ್, ಸೊ ಪ್ರೆಸೆಂಟ್ ಅಥವಾ ಫ್ಯೂಚರ್ ಎರಡರಲ್ಲೂ ಕೂಡ ಇದು ಇರುತ್ತೆ. ಸಿ ಹಿಯರ್ ನೆಕ್ಸ್ಟ್, ಹಾಗಾದ್ರೆ ವುಡ್ ಅನ್ನ ಯಾವ ತರ ಯೂಸ್ ಮಾಡ್ಬೋದು? ಐ ವುಡ್ ಹ್ಯಾವ್ ಪೇಡ್ ಫಾರ್ ಯು, ನಾನು ನಿನಗೆ ಕೊಡುತ್ತಾ ಇದ್ದೆ. ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ಐ ವುಡ್ ಹ್ಯಾವ್ ಪೇಡ್ ಫಾರ್ ಯು, ನಾನು ನಿನಗೆ ಹಣ ಕೊಡುತ್ತಿದ್ದೆ. ಐ ವುಡ್ ಹ್ಯಾವ್ ಹೆಲ್ಪ್ಡ್ ಯು, ನಾನು ನಿನಗೆ ಸಹಾಯ ಮಾಡುತ್ತಿದ್ದೆ ಆವಾಗ. ಓಕೆ, ಸೊ ನಾವು ವುಡ್ ಅನ್ನ ಈ ಆಫರ್, ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಆಫರ್, ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳುವಾಗ ಯೂಸ್ ಮಾಡ್ತೀವಿ. ಓಕೆ, ದಿಸ್ ಇಸ್ ಇನ್ ಬೋತ್ ಪ್ರೆಸೆಂಟ್ ಅಂಡ್ ಫ್ಯೂಚರ್ ವೆನ್ ವಿ ಆರ್ ಟಾಕಿಂಗ್ ಅಬೌಟ್ ಆಫರ್. ಓಕೆ, ದಿಸ್ is all about will and would. I hope this is clear to you. Stay tuned in the next video.